ತಮ್ಮ ಬಾಯ್ ಫ್ರೆಂಡ್ ಅವರನ್ನು ಪರಿಚಯ ಮಾಡಿದ ರಚಿತಾ ರಾಮ್. ಹೌದು ಸ್ನೇಹಿತರೆ, ರಚಿತಾ ರಾಮ್ ರವರ ಒಂದು ವಿಷಯ ಈಗ ಎಲ್ಲೆಡೆ ಚರ್ಚೆ ಆಗ್ತಾ ಇದೆ. ಸೊ ಇಷ್ಟು ದಿನ ಸೀಕ್ರೆಟ್ ಆಗಿಟ್ಟಿದ್ದ ವಿಷಯ ಈಗ ಹೊರಬಿತ್ತು. ಸೊ ಅಷ್ಟಕ್ಕೂ ಹೇಗೆ ಹೊರಬಿತ್ತು? ಅಷ್ಟಕ್ಕೂ ರಚಿತಾ ರಾಮ್ ರವರು ಪ್ರೀತಿಸ್ತಾ ಇರೋದು ಯಾರನ್ನ? ಸೊ ಅವ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೋಡೋಣ ಬನ್ನಿ. ಸೊ ಅವರು ಎಷ್ಟಕ್ಕೂ ಏನು ಕೆಲಸವನ್ನು ಮಾಡ್ತಾರೆ, ಇವರೇನಾದರೂ ಕನ್ನಡದ ನಟರ, ಇದೆಲ್ಲದರ ಬಗ್ಗೆ ಒಂದು ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ, ನೀವೇನೋ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ದರೆ ತಡಾಕ್ ಮಾಡೋದು ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊಟ್ಟ ಮೊದಲನೇದಾಗಿ ಒಂದು ರಚಿತಾ ರಾಮ್ ರವರ ಬಗ್ಗೆ ಹೇಳಬೇಕಪ್ಪ ಅಂತಂದರೆ, ಒಂದು ಕನ್ನಡ ಚಿತ್ರರಂಗಕ್ಕೆ ಒಂದು ದರ್ಶನ್ ರವರಿಂದ ಪಾದಾರ್ಪಣೆಯನ್ನು ಮಾಡಿದಂಥ ಇವರು ಸೊ ತುಂಬಾ ಒಂದು ಹಿಟ್ ಸಿನಿಮಾಗಳನ್ನು ಕನ್ನಡಕ್ಕೆ ಕೊಟ್ಟಿದ್ದಾರೆ. ಸೊ ಈಗ ಕನ್ನಡದ ಕಿರೀಟವಾಗಿ ಕನ್ನಡದ ಯಾವುದೇ ಸಿನಿಮಾ ಬಂದರೂ ಮೊಟ್ಟ ಮೊದಲನೇ ಸಾಲಿನಲ್ಲಿ ರಚಿತಾ ರಾಮ್ ರವರೇ ಒಂದು ಹೀರೋಯಿನ್ ಆಗಿ ಇರ್ತಾರೆ. ಇನ್ನು ತುಂಬಾ ಒಂದು ಒಳ್ಳೆಯ ಸಿನಿಮಾಗಳನ್ನು ಕೂಡ ಕೊಟ್ಟಿದ್ದಾರೆ. ದರ್ಶನ್ ರವರಿಗಾಗಿ ತಮ್ಮ ಜೀವನವನ್ನು ಕೂಡ ಮುಡಿಪಾಗಿಡೋಕ್ಕೆ ಸಜ್ಜಾಗಿದ್ದಾರೆ. ಯಾಕಪ್ಪ ಅಂತಂದರೆ ಯಾವಾಗಲೂ ಕೂಡ ದರ್ಶನ್ ರವರಿಗೆ ಒಂದು ಕ್ರೆಡಿಟ್ಸನ್ನು ಕೊಟ್ಟೇ ಕೊಡ್ತಾರೆ. ಸೊ ತಾವು ಎಲ್ಲೇ ಕಾರ್ಯಕ್ರಮದಲ್ಲಿ ಹೋಗಲಿ, ಏನೇ ಆಗಲಿ, ನನ್ನನ್ನು ಇಲ್ಲಿವರೆಗೂ ತಂದಿದ್ದು ದರ್ಶನ್ ರವರೇ ಅಂತಕ್ಕಂಥದ್ದನ್ನು ಹೆಮ್ಮೆಯಿಂದ ಹೇಳ್ಕೊಳ್ತಾರೆ. ಇನ್ನು ಈಗ ದರ್ಶನ್ ರವರನ್ನು ತುಂಬಾ ಒಂದು ಪ್ರೀತಿಸ್ತಾರೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಸೊ ಇತ್ತೀಚೆಗಷ್ಟೇ ತುಂಬಾ ಒಂದು ಜೀವನದಲ್ಲಿ ತುಂಬಾ ಸೀಕ್ರೆಟ್ ಆಗಿ ಒಂದು ವಿಷಯಗಳನ್ನ ಇಟ್ಕೊಳ್ತಾ ಇದ್ರು. ತುಂಬಾನೇ ಒಂದು ಸೀಕ್ರೆಟ್ ಲೈಫ್ ಅನ್ನ ಈ ಒಂದು ರಚಿತಾ ರಾಮ್ ರವರು ಬದುಕುತ್ತಾ ಇದ್ರು. ಸೊ ಯಾಕಪ್ಪ ಅಂತಂದ್ರೆ ತಮ್ಮ ಸೀಕ್ರೆಟ್ಸ್ಗಳನ್ನಾಗಲಿ, ತಮ್ಮ ವಿಚಾರಗಳನ್ನಾಗಲಿ ಎಲ್ಲೂ ಕೂಡ ಇದುವರೆಗೂ ಹೇಳ್ಕೊಳ್ತಾ ಇರಲಿಲ್ಲ. ಆದರೆ ಈಗ ತುಂಬಾ ಒಂದು ಒಳ್ಳೆಯ ಸುದ್ದಿ ಹೊರಬಿದ್ದಿದೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಹಲವಾರು ಒಂದು ಸಿನಿ ತಾರೆಯರು ಇನ್ನೂ ಕೂಡ ಎಷ್ಟೋ ವಯಸ್ಸಾದರೂ ಕೂಡ ಮದುವೆ ಆಗಿಲ್ಲ. ಅವರ ಸಾಲಿನಲ್ಲಿ ರಮ್ಯ ಆಗಿರಬಹುದು, ಹಾಗೆ ಈಗ ರಚಿತಾ ರಾಮ್ ರವರು ಕೂಡ ಇದ್ದಾರೆ. ಇನ್ನು ರಚಿತಾ ರಾಮ್ ರವರು ಯಾವಾಗ ಮದುವೆ ಆಗ್ತಾರೆ ಅಂತಕ್ಕಂಥದ್ದು ಎಲ್ಲರಿಗೂ ತುಂಬಾ ಒಂದು ಕುತೂಹಲ ಕಾಡ್ತಾ ಇತ್ತು. ಸೊ ಒಂದು ಹುಡುಗನ ನೋಡಿ ನಾನೇ ಮದುವೆ ಆಗ್ತೀನಿ ಅನ್ನೋ ಮಾತನ್ನು ಕೂಡ ಒಂದು ರಚಿತಾ ರಾಮ್ ರವರು ಕೂಡ ಹೇಳ್ತಾ ಇದ್ರು. ಆದರೆ ಈಗ ಒಂದು ಗುಡ್ ನ್ಯೂಸ್ ಕೂಡ ಹೊರಬಿದ್ದಿದೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ದರ್ಶನ್ ರವರನ್ನ ಒಂದು ಜೈಲಿನಲ್ಲಿ ಇರ್ತಕ್ಕಂಥ ದರ್ಶನ್ ರವರನ್ನ ನೋಡಲಿಕ್ಕೆ ಒಂದು ರಚಿತಾ ರಾಮ್ ರವರು ಒಂದು ಕಾರ್ನಲ್ಲಿ ಒಂದು ತಮ್ಮ ಬಾಯ್ ಫ್ರೆಂಡ್ ಅವರನ್ನೇ ಹೋಗಿದ್ದಾರಂತೆ. ಸೊ ಅಷ್ಟಕ್ಕೂ ಯಾರು ಆ ಬಾಯ್ ಫ್ರೆಂಡ್ ಅನ್ನೋದನ್ನ ನೋಡ್ಬೇಕಪ್ಪ ಅಂತಂದ್ರೆ, ಸೊ ಎಲ್ಲರೂ ಕೂಡ ಯಾವ ರೀತಿಯಾಗಿ ತಿಳಿದುಕೊಂಡಿದ್ರಪ್ಪ ಅಂತಂದ್ರೆ, ಯಾರೋ ಇರ್ಬೋದು, ಒಂದು ಸೆಲೆಬ್ರಿಟೀಸ್ಗಳು ಅಂದಾದ ತಕ್ಷಣ ಹಲವಾರು ಒಂದು ನಟರ ಜೊತೆ ಒಂದು ಸುತ್ತಾಟವನ್ನ ಮಾಡ್ತಾರೆ. ಸೊ ತಮ್ಮ ಪಿ ಎಗಳ ಜೊತೆಗೆ ಸುತ್ತಾಟವನ್ನ ಮಾಡ್ತಾರೆ. ಸೊ ತುಂಬಾನೇ ಒಂದು ಕ್ಲೋಸ್ ಆಗಿ ಇರ್ತಾರೆ ಎಲ್ಲರೊಡನೆ ಅಂತಕ್ಕಂಥದ್ದು ಎಲ್ಲರ ಒಂದು ಮೈಂಡ್ ನಲ್ಲಿ ಕೂತ್ಬಿಟ್ಟಿತ್ತು. ಆದ್ರೆ ಈಗ ನಟಿ ರಚಿತಾ ರಾಮ್ ರವರ ಒಂದು ಬಾಯ್ ಫ್ರೆಂಡ್ ಅಂತೆ ಅವರು. ಸೊ ಅವರನ್ನ ತುಂಬಾ ವರ್ಷಗಳಿಂದ ಪ್ರೀತಿಸ್ತಾ ಇದ್ದಾರಂತೆ. ಸೊ ಇನ್ನೇನು ಕೆಲವು ದಿನಗಳಲ್ಲಿ ಮದುವೆ ಕೂಡ ಆಗಲಿದೆ ಅಂತೆ. ಸೊ ಒಂದು ದರ್ಶನ್ ಅವರನ್ನ ನೋಡ್ಲಿಕ್ಕೆ ಸೊ ಆ ಒಂದು ಬಾಯ್ ಫ್ರೆಂಡ್ ಅವರನ್ನ ಕರೆದುಕೊಂಡು ಹೋಗಿದ್ರಂತೆ. ಸೊ ಒಂದು ತುಂಬಾನೇ ಒಂದು ದರ್ಶನ್ ರವರಿಗೆ ಒಂದು ಭೇಟಿ ಮಾಡಿಸಿದ್ರಂತೆ. ಸೊ ಯಾಕಪ್ಪ ಅಂತಂದ್ರೆ ತಾವು ಏನೇ ಮಾಡಿದ್ರು ಕೂಡ ಮೊಟ್ಟ ಮೊದಲನೇದಾಗಿ ಅದನ್ನ ದರ್ಶನ್ ರವರಿಗೆ ಮೊಟ್ಟ ಮೊದಲನೇದಾಗಿ ಹೇಳ್ತೀನಿ ಅನ್ನೋ ಮಾತನ್ನ ರಚಿತಾ ರಾಮ್ ರವರು ಈಗಾಗಲೇ ಹೇಳಿದ್ದಾರೆ. ಸೊ ಒಂದು ತುಂಬಾ ಖುಷಿಯಾಗಿದ್ದಾರೆ ಇವರಿಬ್ರು ಜೋಡಿಗಳು. ಸೊ ಆದಷ್ಟು ಬೇಗ ಮದುವೆ ಕೂಡ ಆಗಲಿದೆ ಅಂತೆ. ಸೊ ಅವರು ಯಾರು ಏನು ಅಂತಕ್ಕಂಥದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನಿಮ್ಗೆ ಏನಾದರೂ ಬೇಕಿದ್ರೆ, ಸೊ ಆ ಗಂಡಿನ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನಿಮ್ಗೆ ಏನಾದರೂ ಬೇಕಿದ್ರೆ ಈ ಒಂದು ವಿಡಿಯೋದ ಕೆಳಗಡೆ ಒಂದು ಕಾಮೆಂಟನ್ನು ಹಾಕಿ. ಏನು ಹಾಕಬೇಕಪ್ಪ ಅಂತಂದರೆ, ನಮಗೆ ಒಂದು ರಚಿತಾ ರಾಮ್ ರವರ ಬಾಯ್ ಫ್ರೆಂಡ್ ಬಗ್ಗೆ ವಿಡಿಯೋ ಬೇಕು ಅಂತಕ್ಕಂಥದ್ದನ್ನು ಕಮೆಂಟ್ ಹಾಕಿ. ನಾನು ಮುಂದಿನ ವಿಡಿಯೋ ಆದಷ್ಟು ಬೇಗ ನಿಮಗೆ ಮಾಡ್ತೀನಿ. ಸೊ ಕಮೆಂಟ್ಸ್ಗಳು ಎಷ್ಟು ಬರ್ತವೆ ಅಂತ ನೋಡೋಣ. ಸೊ ಅದ್ರ ಮೇಲೆ ನಾನು ವಿಡಿಯೋನ ಮಾಡ್ತೀನಿ. ಸೊ ಯಾರು ಇರ್ಬೋದು ಅಂತ ಗೆಸ್ ಮಾಡಿ.